ಎಲ್ಲರಿಗೂ ನಮಸ್ಕಾರ. ವರ್ಷದಲ್ಲಿ ಕೆಲವೇ ದಿನಗಳು ಮಾತ್ರ ಬರುವ ಅಪರೂಪದ ಒಂದು ದಿವ್ಯ ಯೋಗ. ಈ ಸಮಯದಲ್ಲಿ ಮಾಡಿದ ಒಂದು ಸಣ್ಣ ಪೂಜೆ ಕೂಡ ಅನೇಕ ಪಟ್ಟು ಫಲ ನೀಡುತ್ತದೆ. ಒಂದು ಸಣ್ಣ ಕೆಲಸ ದೊಡ್ಡ ಯಶಸ್ಸನ್ನು ಕೊಡುತ್ತದೆ ಎಂದು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಹಾಗಾದರೆ ಆ ಯೋಗ ಯಾವುದು? ಅದೇ ಅಮೃತ ಸಿದ್ಧಿ ಯೋಗ. ವೈದಿಕ ಪಂಚಾಂಗದಲ್ಲಿ ಅತ್ಯಂತ ಶುಭಕರವಾದ ಯೋಗಗಳಲ್ಲಿ ಇದು ಒಂದಾಗಿದೆ. ಈ ಯೋಗದಲ್ಲಿ ಮಾಡಿದ ಕಾರ್ಯಗಳಿಗೆ ದೀರ್ಘಕಾಲದ ಯಶಸ್ಸು ಮತ್ತು ವಿಶೇಷ ಫಲ ಸಿಗುತ್ತದೆ ಎಂದು ಪಂಚಾಂಗಶಾಸ್ತ್ರ ಹೇಳುತ್ತದೆ. ಇದು ಮುಖ್ಯವಾಗಿ ಮುಹೂರ್ತ ಶಾಸ್ತ್ರ ಮತ್ತು ಪಂಚಾಂಗ ಜ್ಯೋತಿಷ್ಯದಲ್ಲಿ ವಿವರಿಸಲಾದ ಶುಭ ಯೋಗವಾಗಿದೆ. ಅಮೃತ ಸಿದ್ಧಿ ಯೋಗ ಒಂದು ನಿರ್ದಿಷ್ಟ ವಾರ ಮತ್ತು ನಿರ್ದಿಷ್ಟ ನಕ್ಷತ್ರಗಳ ಸಂಯೋಗದಿಂದ ಉಂಟಾಗುವ ವಿಶೇಷ ಮುಹೂರ್ತದ ಯೋಗವಾಗಿದೆ. ಹಾಗಾದರೆ ಯಾವ ವಾರದೊಂದಿಗೆ ಯಾವ ನಕ್ಷತ್ರ ಬಂದರೆ ಈ ಯೋಗ ಸೃಷ್ಟಿಯಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಪರ್ಟಿಕ್ಯುಲರ್ ಆಗಿ ಭಾನುವಾರ ಹಸ್ತ ನಕ್ಷತ್ರ, ಸೋಮವಾರ ಮೃಗಶಿರ ನಕ್ಷತ್ರ, ಮಂಗಳವಾರ ಅಶ್ವಿನಿ ನಕ್ಷತ್ರ, ಬುಧವಾರ ಅನುರಾಧ ನಕ್ಷತ್ರ, ಗುರುವಾರ ಪುಷ್ಯ ನಕ್ಷತ್ರ, ಶುಕ್ರವಾರ ರೇವತಿ ನಕ್ಷತ್ರ, ಶನಿವಾರ ರೋಹಿಣಿ ನಕ್ಷತ್ರ. ಈ ಒಂದು ಸಂಯೋಗಗಳು ಬಂದಾಗ ಮಾತ್ರ ಅಮೃತ ಸಿದ್ಧಿ ಯೋಗ ಉಂಟಾಗುತ್ತದೆ. 2026ರಲ್ಲಿ ಅಮೃತ ಸಿದ್ಧಿ ಯೋಗ ಉಂಟಾಗುವ ದಿನಗಳು ಯಾವುದು ಅಂತ ಕೇಳಿದರೆ ಕೆಳಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಆಗಸ್ಟ್ ತಿಂಗಳಿನಲ್ಲಿ 4, 8 ಮತ್ತು 16ನೇ ತಾರೀಕು, ಸೆಪ್ಟೆಂಬರ್ ತಿಂಗಳಿನಲ್ಲಿ 1, 13, 16 ಮತ್ತು 29ನೇ ತಾರೀಕು, ಅಕ್ಟೋಬರ್ ತಿಂಗಳಿನಲ್ಲಿ 14ನೇ ತಾರೀಕು, ನವೆಂಬರ್ ತಿಂಗಳಿನಲ್ಲಿ 11ನೇ ತಾರೀಕು ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ 18ನೇ ತಾರೀಕು. ಅಂದರೆ 2026ರ ಉಳಿದ ಇನ್ನು 5 ತಿಂಗಳುಗಳಲ್ಲಿ ಕೇವಲ 10 ದಿನ ಮಾತ್ರ ಈ ಒಂದು ಶುಭಕರವಾದ ಯೋಗ ಬರುತ್ತದೆ. ಹಾಗಾಗಿ ಈ ಯೋಗದಲ್ಲಿ ಹೊಸ ವ್ಯವಹಾರ, ಆಸ್ತಿ ಖರೀದಿ, ಲಕ್ಷ್ಮಿ, ವಿಷ್ಣು, ಶಿವ ಹಾಗೂ ದುರ್ಗೆಯರ ಆರಾಧನೆ, ಮಂತ್ರಸಿದ್ಧಿಯ ಪ್ರಾರಂಭ, ವ್ಯಾಪಾರದ ಆರಂಭ, ಹೊಸ ಮನೆ ಖರೀದಿ ಅಥವಾ ಶಿಕ್ಷಣದ ಆರಂಭ, ಹೊಸ ಉದ್ಯೋಗವನ್ನು ಸೇರುವುದು, ಬಂಡವಾಳದ ಹೂಡಿಕೆ, ವಾಹನದ ಖರೀದಿ, ದಾನ, ಧರ್ಮ ಮತ್ತು ದೀರ್ಘಕಾಲದ ಸಂಕಲ್ಪಗಳನ್ನು ಆರಂಭಿಸಲು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಈ ವರ್ಷ ಬರುವ ಈ ಅಮೃತ ಸಿದ್ಧಿ ಯೋಗವನ್ನು ನಾವೆಲ್ಲರೂ ತಪ್ಪದೆ ಸದುಪಯೋಗಪಡಿಸಿಕೊಳ್ಳೋಣ. ಈ ಯೋಗ ಇರುವ ಸರಿಯಾದ ಸಮಯವನ್ನು ತಿಳಿಯಲು ಈ ವಿಡಿಯೋದ ಕಮೆಂಟ್ ಸೆಕ್ಷನನ್ನು ರೆಫರ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.